ರಾಹುಲ್ ಗಾಂಧಿ ಕಂಪ್ಲೀಟ್ಲಿ ಪೊಲಿಟಿಕಲಿ ಫೇಲ್ಡ್ ರಾಜಕಾರಣಿ. ಈ ಯುವ ಸಮುದಾಯದ ಒಂದು ಪ್ರಸಕ್ತ ವಿದ್ಯಮಾನದ ಹತಾಶೆಯನ್ನ, ಆಕ್ರೋಶವನ್ನ ಎನ್ಕೇಶ್ ಮಾಡಿಕೊಂಡು ಒಂದು ಜೆನ್ಜಿ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದ ರೀತಿಯಲ್ಲಿ ಭಾರತದಲ್ಲೂ ಹುಟ್ಟು ಹಾಕುವ ಪ್ರಯತ್ನ ನಡೀತಾ ಇದೆಯಾ? ನಿಮ್ಮ ಕಣ್ಣೆದುರೇ ನೀವು ಕೂತಾಗ್ಲೇನೆ ಅಫ್ಸಲ್ ಗುರು ಜಿಂದಾಬಾದ್, ಕಾಶ್ಮೀರಿ ಆಜಾದಿ ಘೋಷಣೆಗಳು ಕೂಗುದುವು. ಯಾಕೆ ತಾವು ಅದರ ಬಗ್ಗೆ ಮಾತಾಡಿಲ್ಲ? ನಮಸ್ತೆ, ಬಿ ಗಣಪತಿ ನ್ಯೂಸ್ ಚಾನೆಲ್ಗೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಒಂದು ಅತ್ಯಂತ ಬಲವಾಗಿ ಬಹುಶಃ ನನ್ನನ್ನು, ನಿಮ್ಮನ್ನು ಮತ್ತು ಇಡೀ ದೇಶವಾಸಿಗಳನ್ನು ಕಾಡುವ ಒಂದೇ ಒಂದು ಪ್ರಶ್ನೆ, ರಾಹುಲ್ ಗಾಂಧಿಯ ಮೂಲಭೂತವಾದಂತ ನಿಲುವೇನು? ದೇಶದ ಪರವೋ ದೇಶದ ವಿರುದ್ಧವೋ? ದೇಶವನ್ನ ಕಟ್ಟುವ ಮತ್ತು ದೇಶವನ್ನ ಬೆಳೆಸುವ, ದೇಶವನ್ನ ಅಭಿವೃದ್ಧಿ ಪಥದತ್ತ ಸಾಗಿಸುವ, ದೇಶವನ್ನ ಸಶಕ್ತವಾಗಿ ನಿಲ್ಲಿಸುವ ಇರಾದೆಯ ಒಂದು ನೆಲೆಯಲ್ಲಿ ಅವರ ರಾಜಕೀಯ ಚಟುವಟಿಕೆ ನಡೀತಾ ಇದೆಯೋ, ಅಥವಾ ಕೇವಲ ಅಧಿಕಾರಕ್ಕಾಗಿ ದೇಶದ ಒಳಗಿನ ಮತ್ತು ದೇಶದ ಹೊರಗಿನ, ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇರುವಂಥವರೊಟ್ಟಿಗೆ ಕೈ ಜೋಡಿಸಿ ಆದರೂ ಕೂಡ ಅಧಿಕಾರವನ್ನು ಪಡೆಯಬೇಕು ಅನ್ನುವ ನಿಟ್ಟಿನತ್ತ ಅವರು ಸಾಗ್ತಾ ಇದ್ದಾರೋ? ಈ ಪ್ರಶ್ನೆ ಬಹಳ ಮೂಲಭೂತವಾಗಿ ಕಾಡ್ತಾ ಇದೆ. 2004ರಿಂದ 2014ರವರೆಗೆ UPA ಸರ್ಕಾರ ಆಡಳಿತದಲ್ಲಿ ಇರುವಾಗನಿಂದ ಇವತ್ತಿನವರೆಗಿನ ಕೆಲವು ಇನ್ಸಿಡೆಂಟ್ಗಳನ್ನ, ಅವರ ಭಾಗವಹಿಸುವಿಕೆಯನ್ನ, ಅವರ ಒಡನಾಟವನ್ನ, ಅವರ ಮಾತನ್ನ, ಅದು ಗುಪ್ತವಾಗಿ ಚೈನಾಕ್ಕೆ ಹೋಗಿ ಒಂದು ಗುಪ್ತ ಒಪ್ಪಂದವನ್ನ ಮಾಡಿಕೊಂಡಿದ್ರಿಂದ 54 ದೇಶಗಳಿಗೆ ಈ ಅವರ 26 ವರ್ಷದ ಒಟ್ಟು ಪ್ರಯಾಣ 60 ಕೋಟಿ, ಇವೆಲ್ಲ ಇದರ ಹಿಂದೆ ಇರುವಂತ ದೇಶದ ಗೃಹ ಇಲಾಖೆಗೂ ಯಾವುದೇ ಇನ್ಫಾರ್ಮೇಶನ್ ಅನ್ನು ಕೊಡದೇನೆ ಅವರು ಎಲ್ಲೆಲ್ಲಿ ಯಾರ್ಯಾರನ್ನು ಭೇಟಿ ಮಾಡಿದ್ರು, ಏನು ಕತೆ ಅನ್ನೋದನ್ನ ದೇಶದ ವಿರೋಧ ಪಕ್ಷದ ನಾಯಕನಾಗಿ ಕೂಡ ಯಾವುದೇ ರೀತಿಯ ಮಾಹಿತಿಯು ದಕ್ಕದೇ ಇರುವಂತ ಒಂದು ನಿಗೂಢವಾದಂತ ಪ್ರಯಾಣವೂ ಸೇರಿ, ಇತ್ತೀಚೆಗೆ ಅವರು ದೇಶದ ಪ್ರಧಾನಿ ಮತ್ತು ಗೃಹ ಮಂತ್ರಿಗೆ ಟ್ರೇಟರ್, ಗದ್ದಾರ್ ಅಂತ ಕರೆಯುವುದರಿಂದ ಹಿಡಿದು ಕೇವಲ 3.2 ಈಗ 7.8% ಪೆಟ್ರೋಲ್ ರೇಟ್ ಏರಿದ್ದನ್ನೇ ಇಂಡಿಯಾ ಈಸ್ ಬರ್ನಿಂಗ್ ಅಂತ ಹೇಳುವ, ಇವರಿಗೆ ಅತ್ಯಂತ ಪ್ರಿಯವಾದ UAE 45%ಕ್ಕೂ ಹೆಚ್ಚು ಪೆಟ್ರೋಲ್ ರೇಟ್ ಅನ್ನ ಏರಿಸಿದೆ. ಅಮೆರಿಕ ಡೀಪ್ ಸ್ಟೇಟ್ ಅನ್ನ ಸ್ಪಾನ್ಸರ್ ಮಾಡುವಂತ ದೇಶವೇ ಪೆಟ್ರೋಲ್ ರೇಟ್ ಅನ್ನ ಯಾವ ಮಟ್ಟಕ್ಕೆ ಏರಿಸಿದೆ? 45% ಏರಿಸಿದೆ. ಇಡೀ ಪ್ರಪಂಚದಲ್ಲಿ ಅತ್ಯಂತ ಕಡಿಮೆಯ ದರದಲ್ಲಿ ಶೇಕಡವಾರು ಜನರಿಗೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ಪೆಟ್ರೋಲ್ ಏರಿಸಿರುವ ದೇಶ ಏನಾದರೂ ಇದ್ರೆ ಅದು ಏಕೈಕ ದೇಶ ಭಾರತ. ಆದರೂ ಬರ್ನಿಂಗ್ ಕಂಟ್ರಿ ಅನ್ನುವಂಥ, ಅದಕ್ಕಿಂತ ಮುಖ್ಯವಾಗಿ ಬಂಗಾಳದಲ್ಲಿ ಬಿಜೆಪಿಯ ವಿಜಯ ಪತಾಕೆ ಹಾರಿದ್ದನ್ನ, ಅದರ ನಂತರ ಹುಟ್ಟುಕೊಂಡಂತ ಕಾಕ್ರೋಚ್ ಜನತಾ ಪಾರ್ಟಿಯನ್ನ ಪ್ರೋತ್ಸಾಹಿಸಿದ್ರಿಂದ ಹಿಡಿದು ಮೋದಿ ಗೌರ್ಮೆಂಟು ಸದ್ಯದಲ್ಲೇ ಉರುಳುತ್ತದೆ, ಮೋದಿ ಗೌರ್ಮೆಂಟು ಸದ್ಯದಲ್ಲೇ ಬೀಳುತ್ತದೆ ಅನ್ನುವಂಥ ಒಂದು ಪ್ರಪೋಗಾಂಡವನ್ನ, ನರೇಟಿವ್ ಅನ್ನ ಅವರು ಸೃಷ್ಟಿಸ್ತಾ ಇದ್ದಾರಲ್ಲ. ಯಾಕೆ? ಸದ್ಯದಲ್ಲೇ ಯಾವುದೇ ಚುನಾವಣೆ ಇಲ್ಲ. ಆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಸೋಲಿನ ಶತಕದತ್ತ ತೀವ್ರ ದಾಪುಗಾಲು ಹಾಕ್ತಾ ಇದೆ. ಇಂಥ ಪರಿಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರ, NDA ಸರ್ಕಾರ, ರಾಜ್ಯಸಭೆ ಇರಬಹುದು, ಸಂಸತ್ತಿರಬಹುದು, ಸಂಖ್ಯಾಬಲವನ್ನ ಇನ್ನಷ್ಟು ತೀವ್ರವಾಗಿ ಏರಿಸ್ಕೊಳ್ತಾ ಇದೆ. ಜನ್ಮ ವಿರೋಧಿ, ಕಟ್ಟಾ ವಿರೋಧಿ, ಸನಾತನ ವಿರೋಧಿ ಆದ್ರೂ ಕೂಡ ಸ್ಟಾಲಿನ್ ಒಟ್ಟಿಗೆನೆ ಅಥವಾ ಸ್ಟಾಲಿನ್ ಮೋದಿ ಅವರೊಟ್ಟಿಗೆನೆ ಒಂದು ಸಂಧಾನ ಮಾಡಿಕೊಳ್ಳುವ ಮಟ್ಟಕ್ಕೆ ಬಂದು ನಿಂತಿದೆ. ಇಂಥ ಹೊತ್ತಿನಲ್ಲಿ ಮೋದಿ ಸರ್ಕಾರ ಉರುಳುತ್ತದೆ ಅಂತ ಇವರು ಮತ್ತು TMC ನಾಯಕಿ ಮಮತಾ ಬ್ಯಾನರ್ಜಿ ಹೇಳ್ತಾ ಇರುವುದರ ಉದ್ದೇಶ ಏನು? ಇದರ ಹಿಂದೆ ಒಂದಿಷ್ಟು ಇನ್ಸಿಡೆಂಟ್ಗಳನ್ನು ಇಟ್ಕೊಂಡು ಒಟ್ಟು ಅವರ ಇರಾದೆ, ಉದ್ದೇಶ ಏನು ಅನ್ನೋದನ್ನ ಈ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೇನೆ. ದಯವಿಟ್ಟು ಕೊನೆಯವರೆಗೂ ನೋಡಿ, ನಿಮ್ಮ ಕಮೆಂಟ್ಸ್ ಹಾಕಿ. ಯಾಕೆಂದ್ರೆ ಇದು ದೇಶವನ್ನ ಕಟ್ಟುವ ಅಥವಾ ದೇಶವನ್ನ ಉರುಳಿಸುವ, ದೇಶವನ್ನ ಉಳಿಸುವ ಅಥವಾ ದೇಶವನ್ನ ಸಂಪೂರ್ಣವಾಗಿ
ನಾಶ ಮಾಡುವಂತ ಒಂದು ಪ್ರಶ್ನೆ. ಈ ಎಲ್ಲ ವಿವರಗಳನ್ನ ನಿಮ್ಮೊಟ್ಟಿಗೆ ಹಂಚ್ಕೋಬೇಕು. ಇಲ್ಲಿಯವರೆಗೆ ನನ್ನ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ಆರ್ಥಿಕವಾಗಿ ಬೆಂಗಾವಲಾಗಿ. ನೋಡಿ, ಕಾಕ್ರೋಚ್ ಪಕ್ಷದ ಬಗ್ಗೆ ಒಂದೆರಡು ಮಾತನ್ನ ಆಡಿ ರಾಹುಲ್ ಗಾಂಧಿಯವರ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಉರುಳುತ್ತದೆ ಸದ್ಯದಲ್ಲಿ ಅನ್ನುವಂತ ಮಾತಿನ ಹಿಂದೆ ಹೋಗೋಣ. ಈ ಕಾಕ್ರೋಚ್ ಜನತಾ ಪಾರ್ಟಿ ಹುಟ್ಟಿದಾಗ ಅದು ಅಬ್ಬರಿಸಿದ ರೀತಿ ಸೋಷಿಯಲ್ ಮೀಡಿಯಾದಲ್ಲಿ, ಮತ್ತೆ ಅದು ಬ್ಯಾನ್ ಆಯ್ತು. ಅದರ ಉದ್ದೇಶ ಏನು? ನೀಟ್ ಎಕ್ಸಾಮಿನ ತೊಂದರೆ ಆಯ್ತು, ನೀಟ್ ಎಕ್ಸಾಮ್ ರದ್ದಾಯ್ತು, ಅದರಿಂದ ಯುವ ಸಮುದಾಯವನ್ನ ಟಾರ್ಗೆಟ್ ಮಾಡಿ ಯುವ ಸಮುದಾಯವನ್ನ ಭಾವನಾತ್ಮಕವಾಗಿ ಟಚ್ ಮಾಡಲಿಕ್ಕೆ ಹೊರಟದ್ದು ಅನ್ನೋದು ಮೇಲ್ನೋಟಕ್ಕೆ ಕಂಡ್ರೆ ಅದು ದೇಶದ ಪರವಾಗಿಲ್ಲ, ಅಥವಾ ಈಗ ಜೆನ್ಜಿಗಳ ಪರವಾಗಿ ಅದು ಹುಟ್ಟುಕೊಂಡಿದೆ, ಯುವ ಸಮುದಾಯದ ಒಂದು ಭವಿಷ್ಯಕ್ಕಾಗಿ, ಭದ್ರತೆಗಾಗಿ, ಆಶಯಕ್ಕಾಗಿ ಹುಟ್ಟುಕೊಂಡಿದೆ ಅಂತ ಆದರೆ ಅದು ಖಚಿತವಾಗಿ ತನ್ನ ಪ್ರಣಾಳಿಕೆಯಲ್ಲಿ ಹೇಳಿದ ರೀತಿಯಲ್ಲೋ ಅಥವಾ ಅದೇ ರೀತಿಯಲ್ಲಿ ನಡ್ಕೋಬೇಕಿತ್ತು. ಅದರ ಸಂಸ್ಥಾಪಕನ ಒಂದೊಂದು ವಿಡಿಯೋವು ಕೇವಲ ಮೋದಿಯ ವಿರುದ್ಧ, ಕೇವಲ ಬಿಜೆಪಿಯ ವಿರುದ್ಧ, ಕೇವಲ NDA ಸರ್ಕಾರದ ವಿರುದ್ಧ. ವೈ? ಯಾಕೆ? ರಚನಾತ್ಮಕವಾಗಿ ವಿರೋಧಿಸಬೇಕಲ್ಲ. ವಿರೋಧಿಸುವುದಾದ್ರೂ ಕೂಡ ಬಂಗಾಳದಲ್ಲಿ ಹೀನಾಯವಾಗಿ ಮೋದಿ ಎದುರು ದೀದಿಯ ಸೋಲು, ಆ ಪ್ರಯುಕ್ತ ಇಡೀ ಡೀಪ್ ಸ್ಟೇಟ್ ಅಥವಾ ಅಂತಾರಾಷ್ಟ್ರೀಯ ಮಟ್ಟದ ಭಾರತ ವಿರೋಧಿ ಶಕ್ತಿಗಳ ಬೆವರಿಳಿಸಿದಂತ ಪರಿಸ್ಥಿತಿಗೆ ಇಡೀ ದೇಶ ಹೆಮ್ಮೆ ಪಡಬೇಕಾಗಿತ್ತು. ಆದರೆ ದುರಂತ ಅಂತಂದ್ರೆ ಇಂಡಿಕೂಟ ಮತ್ತು ಅದನ್ನ ಪ್ರೋತ್ಸಾಹಿಸುವ ಅದರ ಪ್ರಾಡಕ್ಟು, ಬೈ ಪ್ರಾಡಕ್ಟು, ಬಿ ಗ್ಯಾಂಗು ಅಂತ ಹೇಳಬಹುದಾದಂಥ ಈ ಕಾಕ್ರೋಚ್ ಜನತಾ ಪಾರ್ಟಿ ಅದರ ಉದ್ದೇಶವೇ ಮೋದಿಯವರನ್ನ ಇಳಿಸುವ, ಒಂದು ಸ್ಟೇಬಲ್ ಗೌರ್ಮೆಂಟಿನ ವಿರುದ್ಧವಾಗಿ ಪ್ರೊಪಗಾಂಡ ಮಾಡುವ, ಅಭಿವೃದ್ಧಿಯನ್ನ ಮಂತ್ರವಾಗಿ ಸ್ವೀಕರಿಸಿದಂತ ಒಬ್ಬ ಜನನಾಯಕನ ವಿರುದ್ಧವಾಗಿ ಭಾರತದ ಯುವ ಸಮುದಾಯವನ್ನ ಎತ್ತಿ ಕಟ್ಟುವ ಕೆಲಸವಷ್ಟೇ ಅದರ ಉದ್ದೇಶ ಅನ್ನೋದು ಈಗಾಗಲೇ ಜಗಜ್ಜಾಹೀರಾಗಿದೆ. ಹಾಗಾದರೆ ಇದನ್ನ ಪ್ರೋತ್ಸಾಹಿಸುವ ಕಾಂಗ್ರೆಸ್ಸು, ಆಮ್ ಆದ್ಮಿ, TMC, ಅಖಿಲೇಶ್ ಯಾದವ್ರ SP ಇವೆಲ್ಲದರ ಉದ್ದೇಶ ಏನು? ಇದು ಬಹಳ ಸ್ಪಷ್ಟವಾದಂಥ ಒಂದು ನೆಲೆಯನ್ನ ನಿಮಗೆ ಈಗಾಗಲೇ ನನ್ನ ಮಾತು ಒದಗಿಸಿದೆ ಅಂತ ನಾನು ಭಾವಿಸ್ತೇನೆ. ಯುವ ಸಮುದಾಯದ ಭಾವನಾತ್ಮಕವಾದಂಥ ಒಂದು ಹತಾಶೆ ಮತ್ತು ಆಕ್ರೋಶ, ನೋವು ಏನಿದೆ ನೀಟ್ ಎಕ್ಸಾಮಿನ ಪರ್ಯಾಯವಾಗಿ, ಅದನ್ನ ಹುಕ್ಕು ಮಾಡಿ ಆ ಮೂಲಕ ನೇಪಾಳ, ಶ್ರೀಲಂಕಾ, ಬಾಂಗ್ಲಾ ಇಡೀ ದೇಶ ಹೊತ್ತಿ ಉರಿತಲ್ಲ. ನೇಪಾಳದಲ್ಲಿ 70ಕ್ಕೂ ಹೆಚ್ಚು ಜನ ಆಹುತಿಯಾದ್ರಲ್ಲ. ಆ ಬೆಂಕಿ, ಆ ದಂಗೆ, ಆ ಜೆನ್ಜಿ ಭಾರತದಲ್ಲೂ ಬರಬೇಕು ಅಂತ ಎಷ್ಟು ಪ್ರಯತ್ನ ನಡೆಯಿತು. ಅದರ ಆತ್ಯಂತಿಕವಾದಂಥ ಪ್ರಯತ್ನ ಮತ್ತು ಸಾಧ್ಯತೆಯನ್ನ ಹುಟ್ಟುಹಾಕುವ ನೆಲೆಯಲ್ಲೇ ಹುಟ್ಟಿದ್ದು ಕಾಕ್ರೋಚ್ ಜನತಾ ಪಾರ್ಟಿ. ಏನ್ ಹೇಳಿದ್ರು? ಇದೇ ನಮ್ಮ ರಾಹುಲ್ ಗಾಂಧಿ ಯುವಕರಿಗೆ ಕರೆ ಕೊಟ್ಟರು ಬೀದಿಗಿಳಿಲಿಕ್ಕೆ, ಪ್ರತಿಭಟಿಸಲಿಕ್ಕೆ. ಈ ದೇಶದ ಯುವ ಜನಾಂಗ ನಿರುದ್ಯೋಗದಿಂದ ಹತಾಶರಾಗಿದ್ದಾರೆ. ಇವರ UPA ಗವರ್ಮೆಂಟಲ್ಲಿ ಎಷ್ಟು ನಿರುದ್ಯೋಗ ಇತ್ತು, ಎಷ್ಟು ಉದ್ಯೋಗ ಇತ್ತು, ಎಷ್ಟು ಉದ್ಯೋಗವನ್ನು ಸೃಷ್ಟಿ ಮಾಡಿದ್ರು, ಈ ಎಲ್ಲ ಲೆಕ್ಕಾಚಾರಗಳು ಈಗಾಗಲೇ ಸೋಷಿಯಲ್ ಮೀಡಿಯಾದಲ್ಲಿ ಚರವಣ ಅನ್ನುವ ರೀತಿಯಲ್ಲಿ ಬಂದಿದೆ. ರಾಹುಲ್ ಗಾಂಧಿ ಕಂಪ್ಲೀಟ್ಲಿ ಪೊಲಿಟಿಕಲಿ ಫೇಲ್ಡ್ ರಾಜಕಾರಣಿ, ಶತಕದತ್ತ ನುಗ್ಗುತ್ತಾ ಇರುವಂತ ನಾಯಕ, ಚುನಾವಣೆಯನ್ನ ಗೆಲ್ಲಲಾರದ ಒಬ್ಬ ರಾಜಕೀಯ ನಾಯಕ, ಸಾಮಾಜಿಕ ಕ್ಷೋಭೆ ಮತ್ತು ಹಿಂಬದಿಯ ಬ್ಯಾಕ್ ಡೋರ್ ಎಂಟ್ರಿ, ಅದಕ್ಕೆ ಪೂರಕವಾದಂತ ಒಂದು ಇಡಿಯದಾದಂತ ಉತ್ಪಾತದ ನೆಲೆಯನ್ನ ಸೃಷ್ಟಿ ಮಾಡಲಿಕ್ಕೆ ಹೊರಟಿದ್ದಾರೆಯೇ ಅನ್ನೋದು ಪ್ರಶ್ನೆ. ಅದಕ್ಕೊಂದಿಷ್ಟು ಉದಾಹರಣೆಗಳು ಸಿಗ್ತವೆ. ಯಾಕೆಂತಂದ್ರೆ ಈಗ ಯಾವುದೇ ಎಲೆಕ್ಷನ್ ಇಲ್ಲದೆ ಇದ್ದ ಸಂದರ್ಭದಲ್ಲೂ ಮೋದಿ ಗೌರ್ಮೆಂಟ್ ಉರುಳತ್ತೆ ಅನ್ನುವಂಥ ಮಾತಿದೆಯಲ್ಲ, ಹಾಗಾದ್ರೆ ಉರುಳಿಸುವ ಪ್ರಕ್ರಿಯೆಗೆ ಎಲ್ಲಾದರೂ ಚಾಲನೆ ಸಿಗ್ತಾ ಇದೆಯಾ? ಉರುಳಿಸುವ ಪ್ರಕ್ರಿಯೆಗೆ ಅಂತಲೇ ಕಾಕ್ರೋಚ್ ಜನತಾ ಪಾರ್ಟಿ ಅಂತ ಈ ಯುವ ಸಮುದಾಯದ ಒಂದು ಪ್ರಸಕ್ತ ವಿದ್ಯಮಾನದ ಹತಾಶೆಯನ್ನ, ಆಕ್ರೋಶವನ್ನ ಎನ್ಕೇಶ್ ಮಾಡಿಕೊಂಡು ಒಂದು ಜೆನ್ಜಿ ನೇಪಾಳ, ಶ್ರೀಲಂಕಾ, ಬಾಂಗ್ಲಾದ ರೀತಿಯಲ್ಲಿ ಭಾರತದಲ್ಲೂ ಹುಟ್ಟು ಹಾಕುವ ಪ್ರಯತ್ನ ನಡೀತಾ ಇದೆಯಾ? ಈ ಪ್ರಶ್ನೆ ಕಾಡ್ತಾ ಇದೆ. ಯಾಕಂದ್ರೆ ಕೇಜ್ರಿವಾಲ್ ಕೂಡ ಯುವ ಸಮುದಾಯಕ್ಕೆ ಬೀದಿಗಿಳಿಯಿರಿ, ಪ್ರತಿಭಟಿಸಿ, ಬೆಂಕಿ ಹಾಕಿ ಅನ್ನುವ ರೀತಿಯಲ್ಲಿ ಗರ್ಜಿಸಿದ್ದನ್ನು ನಾವು ಇತ್ತೀಚೆಗೆ ಗಮನಿಸಿದ್ದೇವೆ. ಹಾಗಾದರೆ
ಈ ಡೀಪ್ ಸ್ಟೇಟಿನ ಉದ್ದೇಶ ಏನು? ಭಾರತದಲ್ಲಿ ಮೋದಿ ಅವರನ್ನ ಕೆಳಗಿಳಿಸುವುದು, ಭಾರತದ ಸ್ಟೇಬಲ್ ಅಂಡ್ ಸ್ಥಿರ ಸರ್ಕಾರವನ್ನ ಉರುಳಿಸುವುದು, ಭಾರತದ ಅಭಿವೃದ್ಧಿಯ ನಾಗಾಲೋಟಕ್ಕೆ ಅಡ್ಡಗಾಲು ಹಾಕುವುದು. ಮಾರ್ಕ್ ರೋಬಿಯೋ ಯಾಕೆ ಬಂದರು ದಿಢೀರಂತ? 5 ದೇಶಗಳ ಭೇಟಿಯನ್ನ ಮುಗಿಸಿ ಭಾರತಕ್ಕೆ ಪ್ರಧಾನಿ ಬರ್ತಾ ಇದ್ದ ಹಾಗೇನೆ ಯಾಕೆ ಬಂದರು? ದೀದಿಯ ಹೀನಾಯವಾದ ಸೋಲಿನ ಆ ಒಂದು ಬಿಸಿಯ ಆರುವ ಮುನ್ನವೇ ಕೋಲ್ಕತ್ತಾಕ್ಕೆ ಮಾರ್ಕ್ ರೋಬಿಯೋ ಯಾಕೆ ಭೇಟಿ ಕೊಟ್ಟರು? ಇವೆಲ್ಲದರ ಹಿಂದೆ ಏನಿತ್ತು? ವೆನೆಜುವೆಲಾದಿಂದ ಆಯಿಲ್ ಅನ್ನ ಖರೀದಿಸಬೇಡಿ, ಭಾರತದ ಮೇಲೆ ಒತ್ತಡ ಹೇರ್ಲಿಕ್ಕೆ ಬಂದ್ರು. ಆದರೆ ಪ್ರಧಾನಿ ಮತ್ತು ನಮ್ಮ ವಿದೇಶಾಂಗ ಸಚಿವ ಜೈಶಂಕರ್ ತಪರಾಕಿ ಹೊಡೆದಾಗೆ ಧೀಮಂತಿಕೆಯಿಂದ ನಮಗೆ ಆಯಿಲ್ ಎಲ್ಲೆಲ್ಲಿಂದ ಹೇಗೆ ಬೇಕೋ ಅದನ್ನ ಖರೀದಿಸ್ತೇವೆ, ಅದನ್ನ ಕಂಟ್ರೋಲ್ ಮಾಡಲಿಕ್ಕೆ ನೀವು ಜನ ಅಲ್ಲ, ಬಂದ ದಾರಿಗೆ ಸುಂಕ ಇಲ್ಲ ಅಂತ ವಾಪಸ್ ಕಳಿಸಿದ್ರು. ಇಂತಹ ಸ್ಥಿತಿಯಲ್ಲಿ CIA, ಅಮೆರಿಕ, ಡೀಪ್ ಸ್ಟೇಟು ಇದರ ಬಗ್ಗೆ ರಾಹುಲ್ ಗಾಂಧಿ ಅವರ ಅಭಿಪ್ರಾಯ ಏನು? ಆಪರೇಷನ್ ಸಿಂಧೂರನ್ನು ವಿರೋಧಿಸ್ತೀರಿ, ಪೆಹಲ್ಗಾಮಿನ ಘಟನೆಗೆ ಸಾಕ್ಷಿ ಕೇಳ್ತೀರಿ, ಎಷ್ಟು ವಿಮಾನ ಉರುಳಿದೆ ನಮ್ದು ಅಂತ ಕೇಳ್ತೀರಿ ಪಾಕಿಸ್ತಾನದವ್ರ ಹಾಗೆ. ಅಮೆರಿಕ ಪರ, CIA ಪರ, ಪಾಕ್ ಪರ. ಡೆಡ್ ಎಕಾನಮಿ ಅಂದ ತಕ್ಷಣ ಟ್ರಂಪ್ ಅವರಿಗೆ ಇನ್ನಿಲ್ಲದ ಹಾಗೆ ಸಂಸತ್ತಿನ ಹೊರಗೆ ಬಂದು ಟ್ರಂಪ್ ಅನ್ನ ಅತ್ಯಂತ ಸಮರ್ಥನೆ ಮಾಡುವಂತ LOP, ಜಾರ್ಜ್ ಸೊರೋಸ್ ಒಟ್ಟಿಗೆ ಆಗಾಗ ಕಾಣಿಸಿಕೊಳ್ಳುವ ಇಲಾನ್ ಓಮರ್, ಭಾರತದ ವಿರುದ್ಧ ಮತ್ತು ಪಾಕ್ ಪರವಾಗಿ ನಿರಂತರವಾಗಿ ಪ್ರಪಗಾಂಡ ಮಾಡುವಂತ ಆ ಹುಡುಗಿ, ಇವರೊಟ್ಟಿಗೆಲ್ಲ ತಾವು ಕಾಣಿಸ್ಕೊಳ್ತಾ ಇರೋದು ಯಾಕೆ? ಈಗ ಭಾರತದ ವಿರುದ್ಧ ಡೀಪ್ ಸ್ಟೇಟ್ ಕೆಲಸ ಮಾಡ್ತಾ ಇದೆ ಅಂತ ಗೊತ್ತು. ಡೀಪ್ ಸ್ಟೇಟಿನ ಮಿಸಸ್ ಕ್ಲಿಂಟನ್ ಬಂದು 2012ರಲ್ಲಿ ಅಭೂತಪೂರ್ವವಾಗಿ ಬಂಗಾಳದಲ್ಲಿ ಮಮತಾ ಬ್ಯಾನರ್ಜಿ ಅವರು ಗೆದ್ದಾಗ ಕೆಲವೇ ದಿನಗಳಲ್ಲಿ ಅವರನ್ನ ಬಂದು ಭೇಟಿ ಮಾಡಿದ್ರಲ್ಲ, ಯಾಕೆ? ಬಾಂಗ್ಲಾದ ಒಂದು ಐಲ್ಯಾಂಡ್ ಅಲ್ಲಿ ತನ್ನ ನೇವಲ್ ನೆಲೆಯನ್ನ ಸ್ಥಾಪಿಸಬೇಕು ಅಂತ ದಶಕಗಳಿಂದ ಹೋರಾಟ ಮಾಡ್ತಾ ಇದ್ದಾರಲ್ಲ, ಅದಕ್ಕೆ ಏನಾದರೂ ಪೂರಕವಾಗಿ ಒಂದು ಕಾರ್ಯಾಚರಣೆ ಷಡ್ಯಂತ್ರ ಮಾಡಲಿಕ್ಕೆ ಅವರು ಬಂದದ್ದು ಅನ್ನೋದು ಈಗ ಹೊರಗೆ ಬರ್ತಾ ಇದೆ. ಈ ಎಲ್ಲ ಹಿನ್ನೆಲೆಯಲ್ಲಿ ರಾಹುಲ್ ಗಾಂಧಿ ಅವರು ದೇಶದ ಪರವಾಗಿ ಇಷ್ಟೆಲ್ಲ ಮಾತಾಡ್ತಾ ಇದ್ದಾರೆ ಅನ್ನೋದೇ ಸತ್ಯವಾದರೆ, ಡೀಪ್ ಸ್ಟೇಟು, CIA, ಜಾರ್ಜ್ ಸೊರೋಸ್, ಎಲಾನ್ ಓಮರ್ ಇವರ ವಿರುದ್ಧ ಒಂದೇ ಒಂದು ಪೋಸ್ಟ್ ಅನ್ನ, ಟ್ವೀಟ್ ಅನ್ನ, ನಾನು ದೇಶದ ಪರವಾಗಿದ್ದೇನೆ, ಇವರ ವಿರುದ್ಧ ನಾನು ಅನ್ನುವಂತ ಒಂದೇ ಒಂದು ಪೋಸ್ಟ್ ಅನ್ನಾದ್ರೂ ಹಾಕ್ಲಿಕ್ಕೆ ಸಾಧ್ಯ ಇದೆಯಾ? ಹಾಕಬಲ್ಲರೆ? CBSE ಬಗ್ಗೆ ಮಾತಾಡಿಕೊಂಡು ಅದನ್ನೇ ಇಟ್ಕೊಂಡು ಇವತ್ತು ಜಂಜಿಗಳನ್ನ, ಯುವ ಸಮುದಾಯವನ್ನ ಎತ್ಕಟ್ಟುವ ಕೆಲಸವನ್ನ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಅವರು ಮಾಡ್ತಾ ಇದ್ದಾರೆ. 2004ರಿಂದ 2014 CBSE ಪರೀಕ್ಷೆ ಟ್ರಾನ್ಸ್ಪರೆನ್ಸಿಯಿಂದ ನಡೆದಿತ್ತೇನು? ಅದರ ಪ್ರಕರಣ ಹಗರಣ ಎತ್ತಿಡಬಹುದಾ ನಾವು? ನಡೆದಿಲ್ವಾ? ಈಗ ಯಾಕೆ ಮೋದಿ ಸರ್ಕಾರ ಇದ್ದಾಗ ಇದನ್ನ ಅತ್ಯಂತ ಪ್ರಭಾವಶಾಲಿಯಾಗಿ ಸಮಾಜದ ಮಧ್ಯೆ ಎತ್ತಿ ತೋರಿಸುವ, ಕಟ್ಟುವ ಕೆಲಸವನ್ನ ಯಾಕೆ? ರಚನಾತ್ಮಕವಾಗಿ ಎಲ್ಲೆಲ್ಲಿ ತಪ್ಪಾಗಿದೆ ಅದನ್ನ ಸರ್ಕಾರದೊಟ್ಟಿಗೆ ಪ್ರತಿಭಟಿಸಿಯೋ ಅಥವಾ ಪ್ರಶ್ನಿಸಿಯೋ ಅದನ್ನ ಸರಿ ಮಾಡುವ ದಾರಿಗೆ ಹೋಗಬೇಕೋ, ಅಥವಾ ದೇಶವೇ ಹೊತ್ತಿ ಉರಿಯುವ ರೀತಿಯಲ್ಲಿ ಒಂದು ಪ್ರತಿಭಟನೆ ಸಂಘಟನೆಗೊಳ್ಳಬೇಕು ಅನ್ನುವ ಇರಾದೆಯಲ್ಲಿ ಹೊರಡಬೇಕು? ನಿಮ್ಮ ಕಾಲದಲ್ಲಿ ಹಗರಣಗಳು, ಪರೀಕ್ಷಾ ಹಗರಣಗಳು ಏನು ನಡೆದೇ ಇಲ್ವೇ? ಯಾಕೆ ವಸ್ತುಸ್ಥಿತಿಯನ್ನ ಮರೆಮಾಚ್ತೀರಿ? ಇನ್ನು ದೇಶದ ಪರ ಮತ್ತು ದೇಶದ ವಿರೋಧ ಅನ್ನುವ ನಮ್ಮ ಪ್ರಶ್ನೆಗೆ, ನಮ್ಮ ಸಂಶಯಕ್ಕೆ ನಾವು ಹುಡುಕಾಟ ಮಾಡ್ತಾ ಹೋದಾಗ ಬಹಳ ಬಲವಾಗಿ ನಿಲ್ಲುವಂಥದ್ದು JNU ಸಾಬರಮತಿ ದಾಬದಲ್ಲಿ ನಡೆದಂತ 2016 9th ಫೆಬ್ರವರಿ ತುಕಡೆ ಗ್ಯಾಂಗಿನೊಟ್ಟಿಗೆ ತಾವು ವೇದಿಕೆಯನ್ನು ಹಂಚಿಕೊಂಡಿದ್ದೀರಿ, ಅಲ್ಲಿ ಉಪಸ್ಥಿತರಿದ್ದೀರಿ. ಅಲ್ಲಿ ಏನು ಮೊಳಗುತ್ತೋ? ಭಾರತ್ ತೇರೆ ತುಕಡೆ ಹೋಂಗೆ, ಇನ್ಶಾ ಅಲ್ಲಾ. ತಮ್ಮ ಎದುರು ಇವತ್ತದರ ದಾಖಲೆ ಇದೆ, ತಾವು ಅದನ್ನು ವಿರೋಧಿಸಲಿಲ್ಲ. ನಿಮ್ಮ ಕಣ್ಣೆದುರೇ ನೀವು ಕೂತಾಗ್ಲೇನೆ ಅಫ್ಸಲ್ ಗುರು ಜಿಂದಾಬಾದ್, ಕಾಶ್ಮೀರಿ ಆಜಾದಿ ಘೋಷಣೆಗಳು ಕೂಗುದುವು. ಯಾಕೆ ತಾವು ಅದರ ಬಗ್ಗೆ ಮಾತಾಡಿಲ್ಲ? ನೀವು ಪ್ರತಿನಿಧಿಸುವ 58 ವರ್ಷದಲ್ಲಿ ನೀವು ಪ್ರತಿನಿಧಿಸುವ ಯುವ ಸಮುದಾಯಕ್ಕೆ, ಜೆನ್ಜಿಗಳಿಗೆ ಇವತ್ತು ಭಾರತದ ನೀಟ್ ಎಕ್ಸಾಮು, CBSE ಅಥವಾ ನಿರುದ್ಯೋಗ ಅಥವಾ ಪೆಟ್ರೋಲ್ ಏರಿಕೆ ಇದರ ವಿರುದ್ಧ ಬೀದಿಗಿಳಿದು ಬಹಳ ದೊಡ್ಡ ಮಟ್ಟದಲ್ಲಿ ಪ್ರತಿಭಟಿಸಬೇಕು ಅನ್ನುವ ಇರಾದೆಯನ್ನು ವ್ಯಕ್ತಪಡಿಸುವ ತಾವು ತುಕಡೆ ಅಂದ್ರೆ ಭಾರತವನ್ನ
ಒಡೆದು ಚಿಂದಿ ಚಿತ್ರಾನ್ನ ಮಾಡಿ ಭಯೋತ್ಪಾದಕರ ರೀತಿಯಲ್ಲಿ ಘೋಷಣೆ ಕೂಗದಂತ ಆ ಸಂದರ್ಭದಲ್ಲಿ ತಾವು ಉಪಸ್ಥಿತರಿದ್ರಿ. ತುಕಡೆ ತುಕಡೆ ಗ್ಯಾಂಗಿನ ವಿರುದ್ಧ ನಾನು ಅಂತ ನೀವು ಅವತ್ತು ಹೇಳಲಿಲ್ಲ. ಇವತ್ತಾದ್ರೂ ಒಂದು ಟ್ವೀಟ್ ಮಾಡುವ ಸಾಧ್ಯತೆ ಇದೆಯಾ? ಯಾಕಿಲ್ಲ? ಪ್ರತಿ ಸಾರಿ ದೇಶದ ವಿರುದ್ಧವಾದಂಥ ಸಾಂವಿಧಾನಿಕ ಹುದ್ದೆಯಲ್ಲಿರುವವರ ವಿರುದ್ಧ ಟ್ರೇಟರ್, ಗದ್ದಾರ್ ಈ ರೀತಿಯ ಶಬ್ದ ಬಳಕೆ, ವೈಯಕ್ತಿಕ ನಿಂದನೆ, ದೇಶದ ಹಿತಾಸಕ್ತಿ, ಭದ್ರತೆ, ಅಖಂಡತೆಯ ದೃಷ್ಟಿಯಿಂದ ದೇಶದ ನಾಗರಿಕರ ಮೇಲೆ ಕಲ್ಮಾ ಓದಿ ಮತವನ್ನ ಕೇಳಿ ಧರ್ಮದ ನೆಲೆಯಲ್ಲಿ 26 ಜನರನ್ನ ಮಾರಣ ಹೋಮ ಮಾಡಿದ ವಿರುದ್ಧವಾಗಿ ಕಾರ್ಯಾಚರಣೆ ಮಾಡಿದ ಆಪರೇಷನ್ ಸಿಂಧೂರವನ್ನು ಪ್ರಶ್ನಿಸುವುದರ ಮೂಲಕ ತಾವು ಏನನ್ನ ಸಾಬೀತು ಮಾಡಲಿಕ್ಕೆ ಹೊರಟಿದ್ದೀರಿ? ಯುವ ಸಮುದಾಯದ ಬಗ್ಗೆ, ಅನ್ಯಾಯದ ಬಗ್ಗೆ ಅಂಥ ಒಂದು ಕಾಳಜಿ ತಮ್ಮಲ್ಲಿದ್ದಿದ್ರೆ ನಿರ್ಭಯನಂತ ಪ್ರಕರಣ ಇಡೀ ದೇಶವನ್ನು ಭಾವನಾತ್ಮಕವಾಗಿ ಒಗ್ಗೂಡಿಸಿತಲ್ಲ, ಅವತ್ತು ಆ ನಿರ್ಭಯನ ಪ್ರಕರಣದಲ್ಲಿ ತಾವು ಯಾಕೆ ಕಾಣೆಯಾದ್ರಿ? ತಾವು ಯಾಕೆ ಭಾಗವಹಿಸಿಲ್ಲ? ಇನ್ನು ಜಾತಿಯ ನೆಲೆಯಲ್ಲಿ ಯುವ ಸಮುದಾಯವನ್ನ ಸಂಪೂರ್ಣವಾಗಿ ಒಡೆದು ಚಿಂದಿ ಚಿತ್ರಾನ್ನ, ಜಾತಿ ಗಣತಿ, ಜಾತಿ ಗಣತಿ, ಜಾತಿ ಗಣತಿ, ಪ್ರತಿ ಒಂದರಲ್ಲಿ ಜಾತಿ ಗಣತಿ, ಪ್ರತಿ ಒಂದರಲ್ಲಿ ಜಾತಿ. ಯಾಕೆ ವಿಶ್ವಸುಂದರಿ ಅಥವಾ ಭಾರತ ಸುಂದರಿ ಸ್ಪರ್ಧೆಯಲ್ಲಿ ದಲಿತ ಹೆಣ್ಣುಮಗಳ ಆರ್ಸ್ ಬರ್ತಿರ್ಲಿಲ್ಲ? ಯಾಕೆ? ಅದೇ ನಮ್ಮ ಬುಡಕಟ್ಟು ಜನಾಂಗದ, ಅದೇ ನೀವು ಹೇಳುವ ವರ್ಗದಿಂದ ಬಂದು ತನ್ನ ಹೋರಾಟದ ಮೂಲಕ, ಪ್ರಾಮಾಣಿಕತೆಯ ಮೂಲಕ ಇವತ್ತು ರಾಷ್ಟ್ರಪತಿಯಾಗಿ ಪ್ರಥಮ ಪ್ರಜೆಯಾಗಿ ಅಲಂಕರಿಸಿದ ದ್ರೌಪದಿ ಮುರ್ಮು ಅವರ ಬಗ್ಗೆ ತಾವು ಯಾವ ರೀತಿ ನಡ್ಕೊಂಡ್ರಿ ಅನ್ನೋದು ಇಡೀ ದೇಶಕ್ಕೆ ಗೊತ್ತಿದೆ. ಅದು ಬೇಡ, ನಿಮ್ಮದೇ ಕಾರಣದಲ್ಲಿ ದಲಿತರ ಬಗ್ಗೆ ಇಷ್ಟೆಲ್ಲ ಕಾಳಜಿ ವಹಿಸುವ, ಪ್ರತಿ ಒಂದರಲ್ಲೂ ದಲಿತರ ಉಪಸ್ಥಿತಿಯನ್ನ ಅಪೇಕ್ಷೆ ಮಾಡ್ತಾ ಇದ್ದಂತ ತಾವುಗಳು ರೋಹಿತ್ ಮೆಮುಲಾ ಕೊಲೆ ಪ್ರಕರಣದಲ್ಲಿ ಯಾಕೆ ನಿರ್ಣಾಯಕವಾಗಿ ಕಾರ್ಯಾಚರಣೆಯನ್ನು ಮಾಡಿಲ್ಲ, ತೀರ್ಮಾನವನ್ನು ತೆಗೆದುಕೊಂಡಿಲ್ಲ? ನಿಮ್ಮ ಸರ್ಕಾರದಲ್ಲಿ ಯಾವುದೇ ರೀತಿ ಅವರಿಗೆ ನ್ಯಾಯ ಕೊಡುವಂತ ಒಂದೇ ಒಂದು ಹೆಜ್ಜೆಯನ್ನು ಇಟ್ಟಿಲ್ಲ. ಯಾಕೆ? ಈ ಎಲ್ಲ ಪ್ರಶ್ನೆಗಳು ಇವತ್ತು ಕಾಡ್ತಾ ಇದೆ. ಜಾರ್ಜ್ ಸೊರೋಸ್ ವಿರುದ್ಧ, ಜಾರ್ಜ್ ಸೊರೋಸ್ ಇವತ್ತು ಭಾರತವನ್ನ ಸಂಪೂರ್ಣವಾಗಿ ನಿರ್ನಾಮ ಮಾಡ್ಲಿಕ್ಕೆ ಹೊರಟಿದ್ದಾರೆ. ಅವರ ವಿರುದ್ಧ ಮಾತಾಡ್ತಾ ಇಲ್ಲ. ಎಲಾನ್ ಒಮರ್ ಬಗ್ಗೆ ಮಾತಾಡ್ತಾ ಇಲ್ಲ. ಭಾರತದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಂತ ಬಹಳಷ್ಟು ಜನ ಇದ್ದಾರೆ. ಅವರ ವಿರುದ್ಧ ನೇರ ಮತ್ತು ಅಥವಾ ಇನ್ನೊಂದು ಇಂಡೈರೆಕ್ಟ್ ಆಗಿ, ಡೈರೆಕ್ಟ್ ಆರ್ ಇಂಡೈರೆಕ್ಟ್ ಕಾಣಿಸ್ಕೊಳ್ತಾ ಇದ್ದೀರಿ. ಅವ್ರ ಪರವಾಗಿ ಮಾತಾಡ್ತಾ ಇದ್ದೀರಿ. ಭಾರತದ ಎಕಾನಮಿ ಡೆಡ್ ಅಂತಂದಾಗ ಇದ್ನೋ ಬಿದ್ನೋ ಅಂತ ಹೇಳಿ ಅವರನ್ನ ಸಮರ್ಥನೆ ಮಾಡಿದ್ರಿ. ಪ್ರತಿ ಒಂದಕ್ಕೂ ಮೋದಿಯವರ ವಿರುದ್ಧ ಮಾತಾಡ್ತಾ ಇದ್ದೀರಿ. ಭಾರತದ ಪ್ರತಿಯೊಂದು ನಿಲುವನ್ನು ಇವತ್ತು ಚೈನಾದ ಇಡೀ ಕುತ್ತಿಗೆ ಹಿಡಿಯುವ ಅಂಡಮಾನ್ ನಿಕೋಬಾರ್ ಒಂದು ಇದನ್ನ ಬಹಳ ದೊಡ್ಡ ಯೋಜನೆಯನ್ನ ವಿರೋಧಿಸ್ತಾ ಇದ್ದೀರಿ. ಆ ವಿರೋಧಕ್ಕೆ ಯಾವ ನೆಲೆಯೂ ಇಲ್ಲ. ಈ ಎಲ್ಲ ಪ್ರಶ್ನೆಗಳು, ಪೆಟ್ರೋಲು ಎಲ್ಲ ದೇಶಗಳು ಇಷ್ಟರ ಮಟ್ಟಿಗೆ ಏರಿಸಿದವೆ. ಮಾರ್ಕ್ ರೋಬಿಯೋ ಬಂದಾಗ ಅವರನ್ನ ಏಕ ಗಂಟಿನಲ್ಲಿ ನಮ್ಮ ಭಾರತದ ನಿಲುವು ನೀತಿಯನ್ನ ಪ್ರಸ್ತುತಪಡಿಸಿ ಕಳಿಸಿದಂಥ ಗಂಡು ದೇಶ ಭಾರತ. ಭಾರತದ ಪ್ರಧಾನಿ ಮತ್ತು ವಿದೇಶಾಂಗ ನೀತಿ ಅಥವಾ ವಿದೇಶಾಂಗ ಸಚಿವರು ಮಾರ್ಕ್ ರೋಬಿಯೋಗೆ ಕೊಟ್ಟಂತ ಉತ್ತರ ಏನಿತ್ತಲ್ಲ, ಅದು ಭಾರತದ ಗಂಡೆದೆಯ ಉತ್ತರ. ಇವತ್ತು ನಾವು ಬಹಳಷ್ಟು ಜನ ಭಾವಿಸಿದ್ದೇವೆ ಬಂಗಾಳದ ಗೆಲುವು ರಾಜಕೀಯ ಗೆಲುವು ಅಂತ. ನೋ, ಇನ್ನೊಂದು ವಿಡಿಯೋ ಮಾಡಿ ನಿಮ್ಮೆದುರು ಅದರ ಸತ್ಯವನ್ನ ಹೊರಗಡೆಗೆ ನಿಮ್ಮೆದುರು ಅನಾವರಣಗೊಳಿಸ್ತೇನೆ. ನೀವು ಹೃದಯ ಸ್ತಂಭನಕ್ಕೊಳಗಾಗ್ತೀರಿ. ಈ ಬಾರಿ ಒಮ್ಮೆ ಬಂಗಾಳದಲ್ಲಿ ಬಿಜೆಪಿ ಬರದೇ ಇದ್ದಿದ್ರೆ ಬಂಗಾಳ ಭಾರತದ ಭಾಗವಾಗಿ ಉಳಿತಿರಲಿಲ್ಲ. ಪಾಕಿಸ್ತಾನ, ಚೈನಾ, ಟರ್ಕಿ, ಬಾಂಗ್ಲಾ, ಅಮೆರಿಕ ಇವೆಲ್ಲವೂ ಸೇರಿ ಎಂಥ ಒಂದು ಷಡ್ಯಂತ್ರವನ್ನ ಮಾಡಿದ್ರು ಈ ಸರಿ ಅಂತಂದ್ರೆ ಅದನ್ನ ನೀವು ಯೋಚಿಸ್ಲಿಕ್ಕೂ ಸಾಧ್ಯ ಇಲ್ಲ. ಹಾಗಾಗಿ ಬಂಗಾಳದ ಗೆಲುವು ಭಾರತದ, ಅಖಂಡ ಭಾರತದ ಗೆಲುವು, ಉಳಿವು. ಇಂಥ ಷಡ್ಯಂತ್ರದ ವಿರುದ್ಧ ಪಕ್ಷಾತೀತವಾಗಿ, ಈ ಉದಾಹರಣೆಗೆ ಇದೇ ಭಾರತ ಬರ್ನಿಂಗ್ ಅಂತ ಹೇಳ್ತಾ ಇರುವಂತ ಪೆಟ್ರೋಲ್ ರೇಟಿನ ಬಗ್ಗೆ USA 45%, UK 18%, UAE 52%, ಜಪಾನು 36%. ಹೀಗೆ ಕಳೆದ ಬಾರಿಯ ನನ್ನ ವಿಡಿಯೋದಲ್ಲಿ ಕಂಪ್ಲೀಟ್ ಲಿಸ್ಟ್ ಅನ್ನೇ ಕೊಟ್ಟಿದ್ದೆ. ಎಲ್ಲಿಯೂ ಭಾರತದಷ್ಟು ಕನಿಷ್ಠ ಮಟ್ಟದ ಏರಿಕೆಯಿಂದ
ಜನಕ್ಕೆ ತೊಂದರೆ ಆಗದೇ ಇದ್ದ ರೀತಿಯಲ್ಲಿ ದೇಶವನ್ನ ಸಂಭಾಳಿಸುವಂತ ಕೆಲಸವನ್ನ ಯಾವ ದೇಶವೂ ಮಾಡ್ತಾ ಇಲ್ಲ. ಹಾಗಾದ್ರೆ USA ಅವರು ಹಾಗಾದ್ರಲ್ಲಿ ಪ್ರತಿಪಕ್ಷಗಳು ದೇಶ ಬರ್ನಿಂಗ್ ಆಗ್ತದೆ ಅಂತ ಹೇಳ್ತಾ ಇದ್ದಾರಾ? UK ಅವರು ಹೇಳ್ತಾ ಇದ್ದಾರಾ? ಜಪಾನ್ದಲ್ಲಿ ಇದೆಯಾ? UAE ಅಲ್ಲಿ ಇದೆಯಾ? ಇಷ್ಟು ಗರಿಷ್ಠ ಪ್ರಮಾಣದಲ್ಲಿ ಈ ರೀತಿಯ ಒಂದು ಸೂಕ್ಷ್ಮತೆಯನ್ನ ಕೇಂದ್ರ ಸರ್ಕಾರ, ಮೋದಿ ಸರ್ಕಾರ ಮ್ಯಾನೇಜ್ ಮಾಡ್ತಾ ಇದ್ರೆ ಅದರ ವಿರುದ್ಧವಾಗಿಯೇ ಇಡೀ ದೇಶ ಬರ್ನಿಂಗ್ ಬರ್ನಿಂಗ್ ಬರ್ನಿಂಗ್. ಹಾಗಾದ್ರೆ ಬರ್ನಿಂಗ್ ಆಗಬೇಕಾ? ಬರ್ನಿಂಗ್ ಮಾಡುವ ಕೆಲಸವನ್ನ ಮಾಡ್ತಾ ಇದೆಯಾ ಈ ದೇಶದಲ್ಲಿ ಒಂದು ವರ್ಗ? ಅದಕ್ಕೆ ಕೆಲವರು ಹಿಂದೆ ನಿಂತು ಪ್ರೋತ್ಸಾಹ ಕೊಡ್ತಾ ಇದ್ದಾರಾ? ದೇಶದ ಒಳಗಿನ ದೇಶದ ಹೊರಗಿನ ಈ ದೇಶ ವಿರೋಧಿ ಶಕ್ತಿಗಳಿಗೆ ದೇಶದ ಒಳಗಡೆನೆ ಸಾಂವಿಧಾನಿಕ ಹುದ್ದೆಯಲ್ಲಿ ಇರುವವರೇ ಅದಕ್ಕೆ ಆದ್ಯತೆಯನ್ನ ಬಾಗಿಲು ತೆರೆದು ರತ್ನಗಂಬಳಿಯನ್ನ ಹಾಸಿ ಆಹ್ವಾನಿಸ್ತಾ ಇದ್ದಾರಾ? ಈ ಎಲ್ಲ ಪ್ರಶ್ನೆಗಳಿಗೆ ರಾಹುಲ್ ಗಾಂಧಿ ಅವರು ಉತ್ತರವನ್ನ ಕೊಡಬೇಕು. ಆ ಉತ್ತರ ಇಡೀ ದೇಶದ ನಿರೀಕ್ಷೆ ಅಂತ ನಾನು ಭಾವಿಸ್ತೇನೆ. ನಮಸ್ತೆ.